ಅವರು ತಮ್ಮ 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 ಹೆಂಡ್ತಿಯರು ಬರೋದಕ್ಕೆ ಹೊರಕ್ಕೆ ಬಂದಿಲ್ಲ. ನೋಡೋಣ ಅದೇನು ಮಾಡ್ತಾ ಇದ್ದಾರೆ ಅಂತ. ಯಾತನ ಮಾಡ್ತಾ ಇದ್ದಾರೇನ ಅದೇ ಇವತ್ತು ಬಂದವರಲ್ಲ, ಅದಕ್ಕೆ ಆತನ ಮಾಡ್ತಿರ್ಬೇಕು. ಎಷ್ಟು ಖುಷಿ ಆಗೈತಿರೋ ತಮ್ಮನಿಗಂತೂ. ಅವ್ರ ತಮ್ಮ ಹೆಂಡ್ತಿಯರು ಬಂದಿರೋದಕ್ಕೆ ಭಾಳ ಖುಷಿ ಆಗ್ಬಿಟ್ಟೈತಿ. ಹೆಂಗ ಬಂದ್ರಲ್ಲಪ್ಪ ಅಂತ. ನೋಡಮ್ಮ ಎಲ್ಗೆ ಹೋಗ್ತಾ ಇದೀಯ? ಇಲ್ವಾ ನಮ್ಮ ಇಲ್ಲೇ ನಮ್ಮ ತಮ್ಮರ ಮಂತಕ್ಕೆ ಬಂದೆ. ಬರ್ರಿ ಅಮ್ಮ, ಆಮೇಲೆ ಸುಮ್ಮನೆ ಹಾಕ್ಬೇಡ್ರಿ. ಟಮಾಟೆ ಹಣ್ಣಂಗೆ ಹಣ್ಣಂಗೆ ನಿಂತ್ಕೊಂಡವೆ. ಇವತ್ತೆಲ್ಲನ ಸಕ್ಕಡಿಗೆ ಬಿಡಿಸ್ಬೇಕು. ರೋತಮ್ಮನು ಬರಲ್ಲ. ಎಲ್ಗೆ ಹೋಗೋಣಮ್ಮ, ಬರ್ತೀವಿ. ಎಲ್ಗೆ ಹೋಗೋಣ ಹೇಳು? ನಾವು ಎಲ್ಗೂ ಹೋಗಲ್ಲ. ಆಲೇನೇ ನಿಮ್ಮನ್ನು ಬಿಟ್ಟು ಹೋಗಿ ಆಲೆ ಬಿಸಿಬಿದ್ದೀವಿ ಚೋಡಮ್ಮ. ಎಲ್ಲ ಹೋಗಲ್ಲ. ಆಲೆ ನಿಮ್ಮನ್ನು ಬಿಟ್ಟು ಆ ಗಿಡದ ಜೊತೆಗೆ ಹೋಗಿ ಆಲೆ ಯೋಟ ಅನುಭವಿಸ್ದಂಗಾತು. ನೀನೇ ನೋಡಿದ್ಯ. ಅದಕ್ಕೇನೆ ನಾವು ಎಲ್ಗೂ ಹೋಗಲ್ಲಮ್ಮ ತಾಯಿ. ಆಯ್ತು ಹೇಳು, ಹೋಗಿ ಮಂತಾಗ ಇದ್ದಾಳು. ಅದೃಷ್ಟ ಬಿಸಿ ಮಜ್ಜಿಗೆ ಇದಾವೆ, ನಿಸ್ಕೊಂಡು ಹೋಗು. ಉಪ್ನೇಣ ಚೆನ್ನಾಗಿ ಆಗ್ತಾಳಲ್ಲ, ಅದಕ್ಕೆ ಅದೃಷ್ಟ ಅಂತ ಒಂದಿಟ್ಟು ಉಪ್ಪೆಣ್ಣೆ ಇಸ್ಕೊಳೋಣ. ಬಜ್ಜಿ ಮಾಡಿದ್ನ ಅದಕ್ಕೆ ಒಂದಿಟ್ಟು ಉಪ್ಪೆಣ್ಣೆ ಇಸ್ಕೊಳೋಣ ಅಂತ ಬಂದೆ. ಇದ್ದಾಳು ಅಂತ ಕೊಡ್ತಾಳು. ಹೋಗು. ಮಸ್ತ್ ಚೆನ್ನಾಗೈತಿ ನಮ್ಮ ಅದೃಷ್ಟ. ಚೆನ್ನಾಗಿ ಆಗ್ತಾಳು ಉಪ್ಪಿನಕಾಯಿ. ಸರಿ ಆಯ್ತಾಳು, ಒಂದಿಟ್ಟು ಇಸ್ಕೊಂಡು ಹೋಗ್ತೀನಿ. ಇಸ್ಬಿದ್ದವ್ರಲ್ಲ ಎಲ್ಲೂ ಹೋಗಲ್ಲ. ಯಾವಾಗ ಆ ಗಿಡ್ಡಿ ಜೊತೆಗೆ ಹೋಗಕ್ಕೆ ನಿಂತ್ಕೊಂಡ್ರು ನಮ್ಮ ಹೊಲ್ತಕ್ಕೆ ಬರ್ದಲೇನೆ ಇವಾಗ ಗೊತ್ತಾಯ್ತು ಇವ್ರಿಗೆಲ್ಲ. ನಾವಾಗಿ ನಾವು ಕರಿಯಕ್ಕೆ ಹೋಗಿದ್ರೆ ಎಷ್ಟು ಇದು ಮಾಡಾರು. ಅಯ್ಯೋ ನಾವು ಇವ್ರ ತಕ್ಕೇನು ಹೋಗೋದು ಅಂಬಾರು. ಬಿಡಿಸ್ಕೊಂಬಾರುತ್ತು ಅಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಎಷ್ಟು ದಿವಸ ಇದ್ರೂ ಅಷ್ಟೇನೆ ಬುದ್ಧಿ ಕಲ್ತ್ಕೊಂಡಿರ್ತಾರೆ. ಮೊನ್ನೆ ಅಮ್ಮ ಹೆಂಗೆ ಅಂತಿತ್ತು, ಬುದ್ಧಿ ಬಂದೈತಿ ಅಂತ ಹೇಳಿ ಏನೋ ಮಾತಾಡ್ದಾಗಿತ್ತಪ್ಪ. ಲವ ಕುಶ ಫೋನ್ ಮಾಡಿದ್ರೆ ವರ್ಷಿತತೆಗೆ ನನಗೂ ಮಾಡಿತ್ತಮ್ಮ ಬಿಡಿಸ್ಕೊಂಡು ಹೋಗು ಅಂತ. ಬಿಡಿಸ್ಕೊಂಬರ್ಬೇಕು ಇವತ್ತು ಹೋಗೋಣ ಅಂತ ಇದೀನಿ. ನೋಡೋಣ. ಇವತ್ತು ಹೋಗ್ತೀನಿ. ಇವತ್ತು ಹೋಗಿ ಬಿಡಿಸ್ಕೊಂಬರೋಣ. ಏನು ಮಾಡೋಣಮ್ಮ, ನೋಡಿ ಇಂಥ ಕೆಲಸ ಮಾಡಿ ನನಗಂತ ನಿಜವಾಗ್ಲೂ ಪುಣ್ಯ ಶಿವನಿ ಮರ್ಯಾದೆ ಇಲ್ದಂಗೆ ಆಗ್ಬಿಟ್ಟೈತೆ. ಅಯ್ಯೋ ಋತುವಕ್ಕ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಇನ್ನೇನು ಮಾಡೋಕ್ಕಾಗತ್ತೆ, ಆಗ್ಬಿಟ್ಟೈತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಆ ಪ್ರವೀಣಂಗೆ ಬುದ್ಧಿ ಬರಬೇಕು. ಇವಾಗ ಬುದ್ಧಿ ಬಂದಿರುತ್ತೆ ಬಿಡು. ಇವಾಗ ಹೋಗಿ ಅಲ್ಲಿ ಯಾವಾಗ ಜೈಲಾಗಿದಾರ ಇವಾಗ ಬುದ್ಧಿ ಬಂದಿರುತ್ತೆ. ಅಯ್ಯೋ ನಾನು ಯಾಕಾದ್ರೆ ಹಿಂಗೆ ಮಾಡಿದ್ನೋ ಏನೋ ಅಂತ. ನಾನು ನೋದಾಗ ಋತು ಅಂತ ಕಾಲು ಹಿಡ್ಕೊಂಡ್ರು. ನನಗೆ ಹಂಗೇನೆ ಸಂಟ, ಎಲ್ಲೆಲ್ಲದೂ ಸಂಟ ಬಂದ್ಬಿಡ್ತು ನಿಜವಾಗ್ಲು. ತುಂಬ ಬೇಜಾರಾಯ್ತು ಕಣೆ ಪುಣ್ಯ ಶಿವನಿ. ಏನು ಮಾಡೋಣ, ಇಂಥ ಕೆಲಸ ಮಾಡ್ಕೊಂಡು ಇವತ್ತು ನೋಡಪ್ಪ ಅಂತ ಅನ್ನಿಸ್ಕೊಂಡು ಅನಿಸುತ್ತೆ. ಯಾಕೆ ಹಿಂಗೆ ಮಾಡಿದ್ರೆ ಏನೋ ಅನಿಸುತ್ತೆ ಅನ್ನಿಸುತ್ತೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ. ಎಷ್ಟು ಬೆಲೆ ಗೌರವ ಇಕ್ಕೊಂಡು ನಾವು ಇದ್ವಿ. ಹಾಯಪ್ಪ ಹಂಗೆ ಮಾಡಿರೋಕ್ಕೆ ನಿಜವಾಗ್ಲೂ ನನಗೂ ಬೆಲೆ ಇಲ್ದಂಗೆ ಮಾಡಿಬಿಡ್ತು. ನಾನು ಅದಕ್ಕೆ ಅಲ್ಲಿಗ ಎಲ್ಲೂ ಹೋಗಲ್ಲ, ಎಲ್ಲೂ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲಮ್ಮ. ಹೋದ್ರಿಗೆ ಅದೃಷ್ಟಾರ್ ಮಂತಕ್ಕೆ ಹೋದ್ರೆ ಅಷ್ಟು ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ಜನ ಅದನ್ನು ಅಂತಾರೆ, ಗಂಡ ಸರಿಯಾಗಿ ಮಾಡಿದಾನೆ ಅಂತ ಏನೋ ಒಂದು ಅಂತಾರೆ. ಆತನ ಒಂದು ಮಾತು ಬಂದ ಅಂತೆಗಳಮ್ಮ. ಎಲ್ಲೆಲ್ಲೂ ಹೋಗಲ್ಲ ಕಣೆ. ಕೆಲಸ ಮಾಡಿರೋದ್ರಿಂದ ಭಾಳ ಬೇಜಾರಾಗ್ಬಿಟ್ಟೈತೆ ಪುಣ್ಯ ಶಿವನಿ. ಋತಾಕ ಕಣ್ಣೀರು ಹಾಕ್ಬೇಡ್ರಿ, ಸುಮ್ಮನಿರಿ. ಏನು ಆಗೋಗಿರೋದಕ್ಕೆಲ್ಲ ಯಾಕೆ ಇವಾಗ ಕಣ್ಣೀರು ಹಾಕೊಂಡು ನೀವು ಟೆನ್ಷನ್ ತಗೊಂತೀರಾ? ಧೈರ್ಯವಾಗಿರ್ಬೇಕು. ಯಾವುದೇ ಆಗಲಿ ಬಂದೇ ಬರುತ್ತೆ. ಕಷ್ಟ ಸುಖ ಎಲ್ಲ ಇದ್ದಿದ್ದೇನೆ ಜೀವನ ಅಂತಂದರೆ. ಏನು ಮಾಡೋದು? ಅವತ್ತು ಅಜ್ಜಿಯಲ್ಲಿರೋ ಮಾತು ನೀವು ಕೇಳಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ? ನೀವು ಕೇಳಲಿಲ್ಲ, ಅದು ಒಂದು ಟೈಮು ಹಂಗೆ ಆಗೈತೆ. ಇವಾಗ ಅವ್ರಿಗೂ ಬುದ್ಧಿ ಬಂದಿರುತ್ತೆ. ಅದಕ್ಕೆ ನೀವು ಬಂದಿದ್ದೀರಾ, ತಮ್ಮರು ಇದ್ದಾರಲ್ಲ, ಕರ್ಕೊಂಬರೋಣ ಅಂತ ಲವಕುಶನ್ ಕರ್ಕೊಂಡೋಗಿ ಕರ್ಕೊಬರ್ತೀನಿ. ಇವತ್ತು ವರ್ಷಿತತೆ ಫೋನ್ ಮಾಡಿತ್ತು ಕರ್ಕೊಂಡು ಹೋಗು ಅಂತೇಳಿ ಹೋಗಿ ಕರ್ಕೊಬರ್ತೀನಿ. ಇವಾಗ ಅದಕ್ಕೆ ಮತ್ತೆ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗಿದ್ದು. ನಾವೀಗಳಮ್ಮ ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡ್ಮೇಲೆ ನಾ ಅಪ್ಪಗೆ ಏನು ಬಿಡು, ಏನು ಋತುನೇರೆಲ್ಲ ಮಾತಾಡ್ಸಲ್ಲ, ಹೇಳರಿಲ್ಲ ಕೇಳರಿಲ್ಲ ಅಂತ ಹಿಂಗೆ ಮಾಡಿದ್ದು. ಈಗಳಪ್ಪ ತಮ್ಮನ ಹೆಂಡ್ತಾರೆ ಇದ್ದಾರೆ, ಯಾರನ್ನ ಏನು ಅನ್ಕೊಂತಾರೆ ಅಂತ ಹೇಳಿ ಅಯ್ಯಪ್ಪಗೆ ಏನೋ ಒಂದು ಸುತ್ತ ಅನಿಸಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಕಣಮ್ಮ. ಅಯ್ಯೋ ನಮ್ಮ ಅಜ್ಜಿ ಮಾತು ಕೇಳಬೇಕಾಗಿತ್ತು ಅಂತ ನಿಜವಾಗ್ಲೂ ನಾನು ಎಷ್ಟು ಸತಿ ನೆನೆಸ್ಕೊಂತೀನು. ನಮ್ಮ ಅಜ್ಜಿ ದೇವ್ರು ಹೇಳ್ದಂಗೆ ಹೇಳ್ತು, ಬೇಡ ಇರುತ್ತಮ್ಮ, ಬೇಡ ಅವಳನ್ನ ಮಾತ್ರ ಮನೆಗೆ ಬಿಡ್ಕೊಬೇಡ್ರಿ, ಅವಳು ಒಳ್ಳೆಯಳಲ್ಲ ಅಂತು. ನಾನೇ ಕಣಮ್ಮ ಕೇಳಲಿಲ್ಲ. ಏನು ಮಾಡೋಣ, ಇದೆಲ್ಲದಕ್ಕೂ ಕಾರಣ ನಾನೇನೆ. ಸುಮ್ಮನೆ ಅಲ್ಲ ಅವ್ರು ಹೇಳೋದೆಲ್ಲನ ಏನೋ ಒಂದು ಕಾರಣ ಇಲ್ದಲ್ಲ ಯಾರು ಹೇಳಲ್ಲ. ಏನು ಮಾಡೋಣ, ಮೆಲ್ಲ ಹಿಂಗಾಯ್ತು. ತನ್ವಿ ನೋಡಿದ್ರು ಒಟ್ಟು ಹಿಂಗೆ ಮಾಡ್ಕೊಂಡು ಕುಕ್ಕಂಡ್ಲು. ಏನು ಮಾಡೋದು ಏನೋ. ಅಯ್ಯೋ ನನಗಂತೂ ನಮ್ಮ ಹೆಂಗ ಎಲ್ಲ ನಿಮ್ದೇನು ಬಿಡು ಹೋಗ್ಲಿ. ನಮ್ಮ ಖುಷಿಗೆ ಹೇಳಿದಿರಲ್ಲ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇನ್ನೇನಿದ್ರು ಅವರೆಲ್ಲ ನೋಡ್ಕೊಂತಾರೆ. ನೀವು ಯಾಕೆ ತಲೆ ಕೆಡಿಸಿ ಅಂತೀರ? ನೀನು ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡಿರುತ್ತು ಅಕ್ಕ. ಇನ್ನೇನು ಮಾಡೋದು, ಆಗ್ಬಿಟ್ಟೈತಿ. ಇನ್ಮೇಲಾದ್ರೂ ಚೆನ್ನಾಗಿರ್ರಿ. ಈಗ ಯಾರೇನೋ ಇದು ಮಾಡಲಿ. ನಾನು ಅವಾಗಲೇ ಬಂದೆ, ಅವಳು ರುಕ್ಕಮ್ಮ ಬಾರಮ್ಮನೇ ಚೋಡಮ್ಮ ಅಂತ ಕರೆದ್ಲು. ಅದೃಷ್ಟ ಪಾಪ ಸ್ನಾನ ಮಾಡಿಸ್ತಿದ್ಲಂತೆ. ಅದಕ್ಕೆ ಉಪ್ಪಿನಕಾಯಿ ಕೊಡ್ಬಾ ಅಂತ ಅಂದ್ಲು ರುಕ್ಕಮ್ಮ. ಉಪ್ಪಿನಕಾಯಿ ಇಸ್ಕೊಂಡು ಹೋಗಿ ಬಂದಿತ್ತೇನು.
ಹೆಂಗ ಬಿಡತ್ತ ಚಡಮ ಅಂಟೇರ್ ಹೊಲ್ದಾಕು ಹೆಂಗ ಕೊಲ್ಯಾರ ಬರ್ತಾರೆ. ಅಯ್ಯೋ ಇವಾಗಿನ ಜನ ಏನಾನ ಊರಾಗ ಮಾಡಿದ್ರು ಏನಾನ ಮಾಡಿದ್ರು ಸಹಿಸ್ಕೊಂಬಲ್ ಕಣಮ್ಮ. ತಣ್ಣಗೆ ವಾಸೆ ಅನ್ಸುತ್ತೆ. ಯಾತ ಬಜ್ಜಿ ಮಾಡಿದ್ನಂದ್ಲು ರುಕ್ಕಮ್ಮ. ಬರಮ್ಮ ಅಮ್ಮಣಿ ಬರ್ರಿ ತಿಂಡಿ ಬರೀರಂತೆ. ಬರ್ತೀವಿ ಏನಂಟಿ, ಆಮೇಲೆ ಬರ್ತೀವಿ. ಬಂದಿದ್ವಿ ನೆನ್ನೆ ಸಾಯಂಕಾಲ ಬಂದು ಟೀ ಕುಡ್ಕೊಂಡು ಗಗನನ್ನು ಅದರಷ್ಟನ್ನು ಮಾತಾಡಿಸ್ಕೊಂಡು ಬಂದ್ವಿ. ಮಂಡಕ್ಕಿ ಮಾಡಿಕೊಟ್ಲು, ಬೋಂಡ ಮಾಡಿದ್ಲು, ತಿನ್ಕೊಂಡು ಬಂದ್ವಿ. ನಾವು ಅಲ್ತಕ್ಕೆ ಹೋಗ್ತೀವಿ ಟಮಾಟೆ ಹಣ್ಣು ಬಿಡ್ಸಕ್ಕೆ. ರೋತಮ್ಮ ಬರಲ್ಲ, ನೀವು ಬಂದೇ ಇದ್ರಲ್ಲ ಅದಕ್ಕೆ. ಯಾಕೆ ರೋತಮ್ಮ ಮಾಪಟ್ಟಿ ಬೇಜಾರಾಗವಳೆ ಅದೇ ಹಿಂಗೆಲ್ಲ ಪ್ರವೀಣ ಹಿಂಗೆ ಮಾಡ್ತಲ್ಲ ಅಂತೇಳಿ ಏನೋ ಬೇಜಾರು ಮಾಡ್ಕೊಂಡು ಒಂಥರ ಏನೋ ಅಳ್ತಾ ಐತಿ. ಅದಕ್ಕೆ ಕೊಡ್ಬೇಕು ಹೇಳತ್ತ. ಸುಮ್ಮನೆ ಬೀಸಕ್ಕೆ ಟ್ಯಾಪ್ ನೀರದ್ ಕಲಿಬೇಕು ಅಮ್ಮಣಿ. ನಾನು ಹೇಳಿಲ್ವೇ ನೀನು ಇದು ಮಾಡ್ಕೇಬೇಡ, ಮನಸ್ಸನ್ನ ತಕಬೇಡ ರೋತಮ್ಮ ಅಂತ ಹೇಳಿ. ನಾನು ದಿನ ಹೇಳ್ತೀನಿ ಕೂಲಿ ಬಂದಂಗೆ ಅಲ್ಲ ಹಂಗೆ ಯೋಚನೆ ಮಾಡ್ತಾ ಕುಕ್ಕ ಅಂತಾಳೆ. ಏನಾಗೈತಮ್ಮ ಹಂಗೆ ನಾನು ಹೇಳಿದ್ದೀನಿ. ರೋತಮ್ಮ ನೀನು ಯೋಚನೆ ಮಾತ್ರ ಮಾಡಬೇಡ, ಆಗಿದ್ದಾಗಲಿ ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳಿದ್ದೀನಿ. ದಿನ ಹೇಳ್ತೀನಿ ಅಮ್ಮಣಿ. ನೀವು ಒಂದಿಟ್ಟು ಹೇಳಕ್ರಮ್ಮ. ಹೆಂಗೆ ಬಂದಿದ್ದು ನೀವು ಬಂದಿದ್ದು ಅವಳು ಯೋಟ ಒಂದಿಟ್ಟು ಸಂತೋಷ ಆಗೈತಿ, ಖುಷಿ ಆಗೈತಿ. ಹಂಗಾತ ನೀನು ಬಂದಿರೋದ್ರಿಂದ ಅವಳಿಗೆ ಎಷ್ಟೋ ಸಮಾಧಾನ ಆಗೈತೆ ಕಣಮ್ಮ. ನೀವು ಬಂದಿರೋದು ಭಾಳ ಖುಷಿ ಆಗೈತೆ ಋತಮ್ಮನಿಗೆ. ಅದು ಋತಕ್ಕ ಹೇಳ್ತಿಲ್ವಾ ಚೌಡಮಂಟಿ. ಸುಮ್ಮನೆ ಟೆನ್ಷನ್ ತಗೋಬೇಡ, ಸುಮ್ಮನೆ ಚೆನ್ನಾಗಿರೋದು ಕಲೀರಿ. ಯಾಕೆ ಊಟನ ಅತ್ಲಾಗಿ ಸುಮ್ಮನೆ ಸ್ವಲ್ಪ ದಿನ ನೀವು ಸಮಾಧಾನದಾಗಿ ಇರೋದು ಕಲೀರಿ, ಟೆನ್ಷನ್ ತಗೋಬೇಡಿ. ಅದು ಹೆಂಗಮ್ಮ ಟೆನ್ಷನ್ ತಮ್ಮಂಗೆ ಇರೋಕ್ಕಾಗುತ್ತೆ? ಮನಸ್ಸಿಗೆ ಬಂದೇ ಬರುತ್ತೆ ಚೌಡಮಂಟೆ ಅಂತ ದಿನ ಹೇಳುತ್ತೆ. ದಿನ ಹೇಳೋದೆ ಅಲ್ಲಿ. ಹಂಗಂದ್ರೂ ಸ್ವಲ್ಪ ಆವಾಗ ಒಂದು ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವೇನಾರು ಒಬ್ಬರೇ ನೀವು ಬಂದಿರೋದಕ್ಕೆ ಇವಾಗ ಏನೋ ಅನ್ಸಲ್ಲ. ಹೆಂಗ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಹಿಂಗೊಬ್ಬರೇ ಕುತ್ಕೊಂಡಾಗ ನಾವೊಬ್ಬರೇ ಇದ್ದಾಗ ಅದೇ ಮನ್ಸಿಗೆ ಬರುತ್ತೆ ಕಣಮ್ಮ. ಏನಪ್ಪ ಇದು ಹಿಂಗಾಯ್ತು, ಯಾಕೆ ಹಿಂಗೆ ಮಾಡಿದ್ರು, ಇವ್ರಿಗೆ ಬುದ್ಧಿ ಇಲ್ವೇ, ಅಯ್ಯೋ ಕೆಲಸ ಇರೋ ಕೆಲಸನೂ ಕಳ್ಕೊಂಡು ಯಾಕೆ ಹಿಂಗೆ ಮಾಡ್ಕೊಂಡ್ರಪ್ಪ ಅಂತೇಳಿ ನನಗಂತೂ ಬೋಲ್ ಬೇಜಾರಾಗುತ್ತೆ ಕಣಿ ಅಮ್ಮಣಿ. ಶಿವನಿ ಪುಣ್ಯ ಏನು ಮಾಡೋಣಮ್ಮ. ಯೋಚನೆ ಮಾಡಬಾರ್ದು ಅಂದರೆ ನಮ್ಮ ಜೀವನದ ಪ್ರಶ್ನೆ, ಯೋಚನೆ ಮಾಡಲೇಬೇಕು. ಬ್ಯಾರ್ದಾಗಿದ್ರೆ ಬಿಡು ಏನಾನ ಮಾಡ್ಕೊಂಬ್ಲಿ ಅಂತ ಸುಮ್ಮನೆ ಆಗ್ಬೋದಾಗಿತ್ತು. ನಮ್ಮ ಮನೆಯದು ಅಂತಂದಮೇಲೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಯೋಚನೆ ಮಾಡಲೇಬೇಕು. ಯಾತನಾಗಲಿ ಕೇಳ್ಕೊಂಬ್ಲೇಬೇಕಮ್ಮ. ಏನು ಮಾಡೋಣ? ಯೋಚನೆ ಮಾಡಲಿಲ್ಲ ಅಂದ್ರೆ ಆಗುತ್ತೆ ನಮ್ಮ ಪ್ರವೀಣನ. ನೀವು ಚೆನ್ನಾಗಿ ಆಗ್ತಿರಲ್ಲ ಇವಾಗ ಯೋಚನೆ ಮಾಡಿ ಚೆನ್ನಾಗಿರೋ ಕಾಲದಾಗ ಆವಾಗ ನಿಮಗೆ ಇಲ್ಲದ್ದು ಕಾಯಿಲೆಗಳು ಶುರುವಾಗ್ತವೆ. ಆವಾಗ ತಲೆನೋವು ಅದು ಇದು ಅಂತೇಳಿ ಹಿಂಗೆ ಸ್ಟಾರ್ಟ್ ಆಗ್ತವೆ. ಅದಕ್ಕೇನೆ ನೀವು ಸುಮ್ಮನೆ ಇರ್ರಿ, ಅದು ತಾನಾಗಿ ತಾನೇ ಎಲ್ಲ ಇದಾಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಎಲ್ಲ ಒಳ್ಳೇದಾಗುತ್ತೆ. ನೀವೇನು ಟೆನ್ಷನ್ ತಗೊಬೇಡ್ರಿ ಋತುವಾಕ. ನಾನು ಹೇಳ್ದಂಗೆ ಕೇಳ್ರಿ, ಚೆನ್ನಾಗಿರ್ತೀರ ಒಟ್ಟಿನಲ್ಲಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸರಿ ಆಯ್ತು ಹೇಳಮ್ಮ. ಏನು ಮಾಡೋಣಮ್ಮ, ಏನೋ ನಾವು ಒಳ್ಳೆ ತನ್ನಿಂದ ಚೆನ್ನಾಗಿರ್ಬೇಕು ಅಂತ ಇದು ಮಾಡ್ತೀವಿ. ಈ ಕೆಲಸ ನೋಡಮ್ಮ ಎಂಥ ಒಳ್ಳೆ ಕೆಲಸ. ಇವತ್ತು 1 ಲಕ್ಷ 1.5 ಲಕ್ಷ ಇಷ್ಟೊತ್ತಿ ಮಾಡ್ತಾ ಹೋಗಿದ್ರೆ ಎರಡು ದುಡ್ಡು ಆಗೋದು. ರೂಪಾಯಿ ದುಡ್ಡಿಲ್ಲ ಏನಿಲ್ಲ. ಸುಮ್ಮನೆ ಕೆಲಸನ ಇದು ಮಾಡ್ಕೊಂಡ್ರು ಭಾಳ ಕಷ್ಟ ಆಗ್ತೈತಿ. ನಾನು ಅವರು ಸಾಹೇಬ್ರಿಗೆ ಫೋನ್ ಮಾಡಿ ಸುಮ್ಮನೆ ಈ ಕೆಲಸ ನನಗೆ ಕೊಡ್ರಿ ಅಂತ ಕೇಳೋಣ ಅಂತ. ಅಪ್ಪನ ಕೈಯಾಗ ದುಡ್ಡು ಇದ್ಬಿಟ್ರೆ ಇದೇನೆ ಕೆಲಸ ನನಗೆ ಕೊಡೋಣ ಅಂತ ಕೇಳೋಣ ಅಂತ ಇದ್ದೀನಿ. ಹಂಗೆಲ್ಲ ಕೊಡಲ್ಲ ಅಂಬೋದು ಗೊತ್ತು. ಅದೇನಾನ ಮಾತಾಡಿ ಕೊಡಲ್ಲ ಏನೇ ಮಾಡಿದ್ರು. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಏನು ಮಾಡೋಣ, ಕೆಲಸ ನನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಹೆಂಗೆ ಮಾಡ್ಕೊಂಡು ಹೋಗ್ತಿದ್ನ ಅತ್ಲಾಗೆ ಕೆಲಸನ. ಅವ್ರಿಗೆ ಏನೋ ಫೋನ್ ಮಾಡಿ ಒಂದಿಷ್ಟು ಕೇಳ್ಕೊಂಡ್ರೆ ಏನಾರು ಕೊಟ್ಟರು ಕೊಡ್ಬೋದೇನೋ ಅಂತ ಅನ್ಕೊಂತ ಇದ್ದೀನಿ. ಕೇಳ್ಕೊಂಡ್ರೆ ಕೆಲಸ ಕೊಡ್ತಾರೇನೋ ಅಂತ. ಹಂಗೆ ಕೊಡೋದಿಲ್ಲ ಋತುವಕ್ಕ, ಹಂಗೆ ಕೆಲಸ ಕೊಡೋದಿಲ್ಲ. ಗಂಡ ಇಲ್ಲ ಅಂದ ಮಾತ್ರಕ್ಕೆ ಬೇಕಾದರೆ ಕೆಲಸ ಕೊಡ್ತಾರೆ. ಗಂಡ ಇದ್ದು ಕೊಟ್ಟು ನಮಗೆ ಕೆಲಸ ಕೊಡ್ರಿ ಅಂದರೆ ಅವ್ರ ಕೆಲಸ ನಮಗೆ ಕೊಡಲ್ಲ. ಕೊಡೋದಿಲ್ಲ ಋತುವಕ್ಕ, ಕೊಡೋದಿಲ್ಲ. ನೋಡಿದ್ರೆ ವೀಕ್ಷಕರೇ, ಇವಾಗ ನಮ್ಮ ಹತ್ರ ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡು ಕಣ್ಣೀರು ಆಗ್ತಾಯಿದೆ ಋತುವಕ್ಕ. ಎಲ್ಲ ಹಿಂಗಾಯಿತು, ಎಲ್ಲ ಹಿಂಗಾಯಿತು ಅಂತೇಳಿ ಎಲ್ಲ ಹೇಳ್ತಾಯಿತ್ತು. ಏನು ಮಾಡೋದು ಏನು ಅಂತ. ಪ್ರವೀಣನ ಇವತ್ತು ಬಿಡಿಸ್ಕೊಬತ್ತೀನಿ ಪ್ರವೀಣನ ಅಂತೇಳಿ ಹೇಳ್ತಾ ಇದ್ದೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.